ಈಗ ನಮ್ಮ ಮನೆಗೆ ಸೊಸೆಯಾಗಿ ಬರೋ ಹುಡುಗಿಗೆ ಅಡುಗೆ ಗೊತ್ತಿಲ್ಲ ಅಂದರೆ ಹೇಗೋ ಅವನ ಹೆಂಡತಿ ಮನೇಲಿರ್ತಾಳೆ. ನಮ್ಮ ಮನೆಗೆ ಬರೋ ಹುಡುಗಿಗೆ ಅಡುಗೆ ಕೆಲಸ ಮನೆ ಕೆಲಸ ಎಲ್ಲ ಗೊತ್ತಿರಬೇಕು ಅಲ್ವೇನ ಕೃಷ್ಣ? ಇದ್ರಲ್ಲೂ ಪಾಯಿಂಟ್ ಇದೆ. ಏ ಮಾಯಾ, ಏನಿವತ್ತು ಇಷ್ಟೊಂದು ಖುಷಿಯಾಗಿದ್ಯಾ? ಏನಾಯ್ತು? ಯಾಕಮ್ಮ ನಾನ್ ಖುಷಿಯಾಗಿರ್ಬಾರ್ದಾ? ಅಯ್ಯೋ, ನೀನ್ ಖುಷಿಯಾಗಿರ್ಬೇಕು ಅಂತಲ್ವಾ ನನ್ ತಾಪತ್ರಯ. ಅಮ್ಮ ನಾನ್ ನಿನ್ಗೇನೋ ಕೇಳಲ್ಲ. ಕೇಳಮ್ಮ. ದೇವ್ರನ್ನ ಏನೇ ಬೇಡ್ಕೊಂಡ್ರು ಅದಾಗತ್ತಾ? ಆಗ್ಬೋದೇನೋ, ನನಗ್ ಗೊತ್ತಿಲ್ಲ. ಯಾಕೆ? ಮತ್ ಯಾಕೆ ಇಷ್ಟೆಲ್ಲ ಕಷ್ಟ ಪಡ್ಬೇಕು? ನಾನ್ ಈ ಮನೆ ಸೊಸೆ ಆಗ್ಲಿ ಅಂತ ಬೇಡ್ಕೋಬೋದಲ್ವಾ? ಇಷ್ಟೊಂದೆಲ್ಲ ಯಾಕೆ ಕಷ್ಟ ಪಡ್ಬೇಕು ಹೇಳು? ನಿನಗ್ಯಾಕೆ ಇಂಥ ಕೆಟ್ಟ ಬುದ್ಧಿ ಬಂತು? ಅಲ್ಲ, ಇದ್ದಕ್ಕಿದ್ದಾಗೆ ದೇವ್ರ ಅಷ್ಟೊಂದು ನೆನಪು ಮಾಡ್ಕೋತಿದ್ಯಲ್ಲ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂ ಅಂತೀಯ, ಹೂ ಅಂತೀಯ. ಮಾಯಾ, ಮಾಯಾ ಎಲ್ಲಿಗೆ ಹೋಗ್ತಿದ್ಯಾ? ಸ್ನಾನಕ್ಕೆ. ಹಾ ದೇವ್ರೆ, ಇವಳು ಯಾಕೋ ನಿನ್ನನ್ನು ತುಂಬಾ ನೆನ್ಪು ಮಾಡ್ಕೋತಾ ಇದ್ದಾಳೆ. ಇವಳನ್ನ ನೀನೇ ಸ್ವಲ್ಪ ಕಾಪಾಡ್ಬೇಕು. ಅಯ್ಯೋ, ಕೆಲ್ಸ ಬೇರೆ ಮಾಡ್ಬೇಕು. ವಿಶಾಲು, ಏನ್ ಯೋಚನೆ ಮಾಡ್ತಾ ಇದೀಯಾ? ಹಣ್ಣು ತಿಂತೀರಾ? ತಗೊಂಡ್ ಬರ್ಲಾ? ಬೇಡ ಬೇಡ, ಕೂತ್ಕೋ. ಶೇಖರ ಪತ್ರಿಕೆ ಕೊಟ್ಟು ಹೋದಾಗ್ಲಿಂದ ಒಂಥರ ಇದೆಯಲ್ಲ. ನನಗೇನು ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡಿದೀಯಾ? ಮಗನ ಮದುವೆ ವಿಚಾರ ತಾನೇ ನೀನು ಯೋಚನೆ ಮಾಡ್ತಾ ಇರೋದು. ಯೋಚನೆ ಬರ್ದೇ ಇರುತ್ತಾ ಹೇಳಿ? ನಮ್ ಕೋದಂಡ ಶೇಖರನ್ ಮಗನಿಗಿಂತ 4 ವರ್ಷ ದೊಡ್ಡವನು. ಇವನ್ ವಯಸ್ಸಿನವರೆಲ್ಲ ಮದ್ವೆ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಆದ್ರೆ ಇವನ್ ಮದ್ವೆ ಮಾತ್ರ ಆಗ್ತಾ ಇಲ್ಲ. ವಿಶಾಲು, ಆ ಟೈಮು ಬರತ್ತಮ್ಮ. ಅಲ್ಲ, ಮದ್ವೆನೇ ಬೇಡ ಅಂತ ಇದ್ದವನು ವಂಶಿನ ಒಪ್ಕೊಂಡಿದ್ದ. ನಮ್ ದುರಾದೃಷ್ಟ, ಆ ಮನೆಯವ್ರು ಕೊಡೋದಿಲ್ಲ ಅಂದ್ರು. ನಮ್ ಕೋದಂಡನ್ಗೆ ಏನ್ ಕಡಿಮೆ ಆಗಿದೆ? ಇನ್ನೊಂದು ಹುಡುಗಿನ ಹುಡುಕಿದ್ರಾಯ್ತು. ಅದ್ ಹೌದು, ಆದ್ರೆ ಎಲ್ಲ ಅನ್ಕೊಂಡ ಹಾಗಾಗಿದ್ದಿದ್ರೆ ನಾವು ಇಷ್ಟೊತ್ತಿಗೆ ಲಗ್ನ ಪತ್ರಿಕೆ ಹಂಚ್ಬೋದಾಗಿತ್ತು ಅಲ್ವಾ? ಯಾರಿಗೆ ಏನೇನು ಯಾವ ಟೈಮಲ್ಲಿ ಆಗ್ಬೇಕೋ ಅದಾವಾಗ್ಲೇ ಆಗೋದು ವಿಶಾಲು. ನಾವ್ ಎಷ್ಟೇ ಪ್ರಯತ್ನ ಪಟ್ರು ಅಷ್ಟೇ. ಕೃಷ್ಣ ಪರಮಾತ್ಮ ಹೇಳಿದಾನಲ್ಲ, ನಾವು ಬರೀ ನಿಮಿತ್ತ ಮಾತ್ರ. ಸುಮ್ಮನೆ ನೋಡು, ಏನೇನೋ ಯೋಚನೆ ಮಾಡಬೇಡ. ನಿಮ್ಮ ಮಾತಲ್ಲೂ ಅರ್ಥ ಇದೆ. ನಾವು ನಮ್ಮ ಮಳೆಯಿಂದನ ಎಲ್ಲೆಲ್ಲಿ ಹುಡುಕಿಲ್ಲ, ಆದ್ರೆ ಅವರಾಗೆ ನಮ್ಗೆ ಸಿಗೋ ತರ ಆಯ್ತು. ಆದರೆ ಏನು ಎಲ್ಲ ಸರಿ ಹೋಯ್ತು ಅನ್ನೋ ಹೊತ್ತಿಗೆ ಆ ನಳಿನಿ ಅವಳ ಮಗಳು ಬಂದು ಸೇರ್ಕೊಂಡಿದ್ದಾರಲ್ಲ. ಮತ್ತೆ ಎಲ್ಲಿ ನಮ್ಮ ಕುಟುಂಬಕ್ಕೆ ಹುಳಿ ಹಿಂಡಿ ಎಲ್ಲ ಹಾಳು ಮಾಡ್ತಾರೋ ಅಂತ ಭಯ ಆಗ್ತಿದೆ ರೀ. ಆದಷ್ಟು ಬೇಗ ನಮ್ಮ ಕೋದಣ್ಣನ ಮದ್ವೆ ಆಗಿ ಇವರಿಬ್ರು ಮನೆಯಿಂದ ತೊಲಗ್ಬಿಟ್ರೆ ನಂಗಷ್ಟೇ ಸಾಕು. ವಿಶಾಲು, ನನಗೂ ಅವ್ರು ಈ ಮನೆಯಲ್ಲಿರೋದು ಸ್ವಲ್ಪನೂ ಇಷ್ಟ ಇಲ್ಲ. ಆದ್ರೆ ಏನ್ ಮಾಡೋದು? ನಮ್ಮ ಕೋದಂಡನಿಗೋಸ್ಕರ ಸುಮ್ಮನೆ ಇರಬೇಕಾಗಿದೆ. ಈ ಮುದಿಗೂಬೆಗಳು ಏನೋ ಗುಸ್ಗುಸು ಅಂತ ಇವೆ, ಅದೇನು ಅಂತ ಕೇಳಿಸ್ತಾ ಇಲ್ಲ. ಅಳಿಯಂದ್ರೆ ಕೂತ್ಕೊಳ್ಳಿ ಅಲ್ಲಿ. ಹೊಸ ಲೈಟಾಗಿ ತಲೆನೋವ್ತಾ ಇದೆ, ಒಂದು ಲೋಟ ಕಾಫಿ ಮಾಡ್ಕೊಂಡ್ಬರ್ತೀಯ? ವಸು ನಿಂತ್ಕೋ ರೀ. ಕಾಫಿ ಕುಡಿತೀರಾ? ಕುಡಿತೀನಿ. ನಳಿನಿ, ಹಾ ಅದ್ಕೆ 3 ಲೋಟ ಕಾಫಿ ತಗೊಂಡ್ ಬಾ. ಹಾ ಅದ್ಕೆ ತರ್ತೀನಿ. ಅಮ್ಮ, ನಾವ್ ಬರ್ಬೇಕಾದ್ರೆ ಏನೋ ಸೀರಿಯಸ್ ಆಗಿ ಮಾತಾಡ್ತಿದ್ರಿ, ಏನ್ ವಿಷಯ? ನಮ್ ಕೋದಂಡನ್ ಮದ್ವೆ ವಿಷಯ ಮಾತಾಡ್ತಾ ಇದ್ವಮ್ಮ. ಹೌದು ವಸು, ಶೇಖರನು ಅವನ ಹೆಂಡತಿ ಅವ್ರ ಮಗನ್ ಮದ್ವೆಗೆ ಕರೆಯೋಕ್ ಬಂದಿದ್ರು. ಕೋದಂಡನ್ ಮದ್ವೆ ಯಾವಾಗ ಅಂತ ಮಾತ್ ಬಂತು, ಅದನ್ನೇ ಮಾತಾಡ್ತಾ ಇದ್ವಿ. ನಮ್ ಕೋದಂಡನ್ ಒಂದ್ ಮದ್ವೆ ಆದ್ರೆ ನಮ್ಮ ಮನೆಗೂ ಕಳೆ ಬರುತ್ತೆ, ನನ್ನ ಮನಸ್ಸಿಗೂ ನೆಮ್ಮದಿ ಸಿಗತ್ತೆ. ನನಗೂ ಅಷ್ಟೇ ರೀ. ಅಣ್ಣ ಕಾಫಿ. ಅಮ್ಮ, ನೀವು ಕೋದಂಡನ್ ಮದ್ವೆ ಬಗ್ಗೆ ಏನೂ ಯೋಚನೆ ಮಾಡ್ಬೇಡಿ. ಆದಷ್ಟು ಬೇಗ ಅವನ್ಗೊಂದ್ ಮದ್ವೆ ಮಾಡೋಣ. ಇನ್ಮೇಲೆ ನಮ್ ಕೋದಂಡಂಗೆ ಒಳ್ಳೆ ಹುಡುಗಿನ ಹುಡುಕೋದೆ ನನ್ ಕೆಲಸ. ತುಂಬಾ ಸಂತೋಷ ಅಳಿಯಂದರೆ. ಅದ್ ಸರಿ, ಮದ್ವೆ ಯಾವಾಗಂತಮ್ಮ? ಮುಂದಿನ ತಿಂಗಳು ಅಂತ ಹೇಳ್ದ. ಡೇಟ್ ಸರಿಯಾಗಿ
ಕೇಳಿಸ್ಕೊಳ್ಳಿಲ್ಲಮ್ಮ. ವಿಶಾಲು,